ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಉಪೇಂದ್ರ ನಿರ್ದೇಶನ ನಟನೆ ಮಾಡುತ್ತಿರುವ ಯುವ ಸಿನಿಮಾ ಯಾಕೆ ಸ್ಪೆಷಲ್ ಗೊತ್ತಾ? ಇಲ್ಲಿದೆ 5 ಕಾರಣಗಳು, ನೋಡೋಣ ಬನ್ನಿ. ವೀಕ್ಷಕರೇ, ರಿಯಲ್ ಸ್ಟಾರ್ ಉಪೇಂದ್ರ ಅವರು 9 ವರ್ಷಗಳ ನಂತರ ಮತ್ತೆ ನಿರ್ದೇಶನಕ್ಕೆ ಇಳಿದಿದ್ದಾರೆ. ಅವರ ಡೈರೆಕ್ಷನ್ನಲ್ಲಿ ಯುವ ಸಿನಿಮಾ ರೆಡಿಯಾಗಿದ್ದು ಇದೇ ಡಿಸೆಂಬರ್ 20ರಂದು ಅಂದರೆ ಇವತ್ತು ಚಿತ್ರ ತೆರೆಗೆ ಬರುತ್ತಿದೆ. ಈಗಾಗಲೇ ಟೀಸರ್ ಮೂಲಕ ಭಾರೀ ಹವಾ ಸೃಷ್ಟಿ ಮಾಡಿರುವ ಈ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ತೆರೆಗೆ ಬರಲಿದೆ. ಅಂದಹಾಗೆ ಸಿನಿ ಪ್ರಿಯರಿಗೆ ಈ ಸಿನಿಮಾ ಯಾಕೆ ಸ್ಪೆಷಲ್, ಯಾಕೆ ಈ ಸಿನಿಮಾ ನೋಡಬೇಕು ಎಂಬುದನ್ನು ತಿಳಿದುಕೊಳ್ಳಲು ಇವತ್ತಿನ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ಮೊದಲನೇ ಕಾರಣ, ಉಪೇಂದ್ರ ನಿರ್ದೇಶನ. ವೀಕ್ಷಕರ, ಯುವ ಸಿನಿಮಾದ ಮೇಲೆ ಮೊದಲು ಕುತೂಹಲ ಹುಟ್ಟಿರೋದೇ ಇದರ ನಿರ್ದೇಶಕರು ಉಪೇಂದ್ರ ಎಂಬ ಕಾರಣಕ್ಕೆ. 90ರ ದಶಕದಲ್ಲಿ ಓಂ ಎ ಉಪೇಂದ್ರ ತರದ ಸಿನಿಮಾಗಳನ್ನು ಮಾಡಿ ಸಿನಿ ಪ್ರಿಯರಿಗೆ ಹೊಸ ಬಗೆಯ ಸಿನಿಮಾ ಅಭಿರುಚಿಯನ್ನು ತಿಳಿಸಿಕೊಟ್ಟವರು. ಉಪೇಂದ್ರ ಇದೀಗ ಉಪ್ಪಿಟ್ಟು 2015 ಬಳಿಕ ಪೂನಂ ಅವರು ಯುವ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಹೀರೋ ಉಪ್ಪಿಗಿಂತ ನಿರ್ದೇಶಕ ಉಪ್ಪಿಗೆ ಹೆಚ್ಚಿನ ಫ್ಯಾನ್ಸ್ ಇರುವುದು ಗೊತ್ತೇ ಇದೆ. ಹಾಗಾಗಿ ಯುವ ಸಿನಿಮಾವನ್ನು ಉಪೇಂದ್ರ ಹೇಗೆ ಮಾಡಿರಬಹುದು ಎಂಬ ಕುತೂಹಲವಂತೂ ಇದ್ದೇ ಇದೆ. ಇನ್ನು ಎರಡನೇ ಕಾರಣ, ಯುವ ಸಿನಿಮಾ ಕಂಟೆಂಟ್. ವೀಕ್ಷಕರೇ, ಯುವ ಸಿನಿಮಾ ಸ್ಪೆಷಲ್ ಎನಿಸಿಕೊಳ್ಳುವುದಕ್ಕೆ ಮತ್ತೊಂದು ಕಾರಣ ಕಂಟೆಂಟ್. ಹೌದು, ಈವರೆಗೂ ಈ ಸಿನಿಮಾದ ಕತೆ ಏನು, ಇದರಲ್ಲಿ ಉಪೇಂದ್ರ ಏನು ಹೇಳುವುದಕ್ಕೆ ಹೊರಟಿದ್ದಾರೆ ಅನ್ನುವುದರ ಸಣ್ಣ ಸುಳಿವನ್ನು ಕೂಡ ಎಲ್ಲೂ ನೀಡಿಲ್ಲ. ಈಚೆಗೆ ಬಂದ ಒಂದು ಟೀಸರ್ ಮೂಲಕ ಸಣ್ಣ ಐಡಿಯಾ ಅಂತೂ ಆಡಿಯನ್ಸ್ಗೆ ಸಿಕ್ಕಿದೆ. ಆದರೆ ಅದನ್ನು ಕೆಳಗೆ ಮಾಡುವಂಥ ಚಾಲಾಕಿ ಉಪೇಂದ್ರ ಅನ್ನೋದು ಕೂಡ ಆಡಿಯನ್ಸ್ಗೆ ಗೊತ್ತಿದೆ. ಪ್ರತಿ ಪಾತ್ರ ಹಾಗೂ ಕಾಸ್ಟ್ಯೂಮ್ ಕೂಡ ಒಂದೊಂದು ಕತೆ ಹೇಳುತ್ತಿದೆ. ಹಲವಾರು ಉಪಮೆಗಳಿರುವ ಸಿನಿಮಾವಿದು ಅಂತ ಸ್ವಂತ ಉಪೇಂದ್ರ ಹೇಳಿದ್ದಾರೆ. ಹಾಗಾಗಿ ಯುವ ಸಿನಿಮಾ ಯಾವ ವಿಷಯದ ಮೇಲೆ ನಿರ್ಮಾಣವಾಗಿದೆ ಎಂಬ ಕುತೂಹಲವಂತೂ ಇದ್ದೇ ಇದೆ. ಇನ್ನು ಮೂರನೇ ಕಾರಣ, ಯುವ ಸಿನಿಮಾದಲ್ಲಿ ಹೊಸ ತಾಂತ್ರಿಕತೆ. ವೀಕ್ಷಕರೇ, ಉಪೇಂದ್ರ ಈ ಬಾರಿ ಯುವ ಸಿನಿಮಾಕ್ಕಾಗಿ ಹೊಸ ತಾಂತ್ರಿಕತೆಯನ್ನು ಹೆಚ್ಚಾಗಿ ಬಳಸಿಕೊಂಡಿದ್ದಾರೆ. ಇದರ ಜತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅನ್ರಿಯಲ್ ಟೆಕ್ನಾಲಜಿ, ವರ್ಚುವಲ್ ರಿಯಾಲಿಟಿ, ಬಾಡಿ ಸ್ಕ್ಯಾನಿಂಗ್ ಸೇರಿದಂತೆ ಹಲವು ಹೊಸ ರೀತಿಯ ಪ್ರಯೋಗಗಳನ್ನು ಉಪೇಂದ್ರ ಮಾಡಿದ್ದಾರೆ. ಇನ್ನು ಈ ಸಿನಿಮಾಕ್ಕೆ ಅಂಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದು ವಿದೇಶದಲ್ಲೂ ರೆಕಾರ್ಡಿಂಗ್ ಮಾಡಲಾಗಿದೆ. ಹಿನ್ನೆಲೆ ಸಂಗೀತಕ್ಕಾಗಿ ಭಾರಿ ತಲೆ ಕೆಡಿಸಿಕೊಂಡು ಯುವ ಟೀಮ್ ಕೆಲಸ ಮಾಡಿದೆ. ಇನ್ನು ನಾಲ್ಕನೇ ಕಾರಣ, ಯುವ ಸಿನಿಮಾದಲ್ಲಿ ಕನ್ನಡಿಗರದ್ದೇ ಕಾರುಬಾರು. ವೀಕ್ಷಕರ, ಯುವ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ರೇಂಜಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೂ ಉಪೇಂದ್ರ ಈ ಸಿನಿಮಾಗೆ ಪರಭಾಷೆಯಿಂದ ಹೆಚ್ಚಿನ ಕಲಾವಿದರನ್ನಾಗಲಿ ತಂತ್ರಜ್ಞನಾಗಲಿ ಬಳಕೆ ಮಾಡಿಕೊಂಡಿಲ್ಲ. ರೇಷ್ಮಾ ನಾನನ್ಯ, ನಿಧಿ ಸುಬ್ಬಯ್ಯ, ಸಾಧು ಕೋಕಿಲ, ಮಠ ಗುರುಪ್ರಸಾದ್ ಹೀಗೆ ಕನ್ನಡದ ಅನೇಕರು ಈ ಸಿನಿಮಾದ ಭಾಗವಾಗಿದ್ದಾರೆ. ಸಂಗೀತವನ್ನು ಅಂಜನೀಶ್ ನೀಡಿದ್ದಾರೆ. ಕಲಾ ನಿರ್ದೇಶಕವನ್ನು ಶಿವಕುಮಾರ್ ಮಾಡಿದ್ದಾರೆ. ಛಾಯಾಗ್ರಹಣವನ್ನು ಎಚ್.ಸಿ. ವೇಣು ಅವರಿಂದ ಮಾಡಿಸಲಾಗಿದೆ. ಇನ್ನು ಕೊನೆಯ 5ನೇ ಕಾರಣ, ಯುವ ಸಿನಿಮಾಗಾಗಿ ಕೈ ಜೋಡಿಸಿದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಗಳು. ವೀಕ್ಷಕರ, ಯುವ ಸಿನಿಮಾದ ಮತ್ತೊಂದು ಪ್ರಮುಖ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ನಿರ್ಮಾಣ ಸಂಸ್ಥೆಗಳು. ಹೌದು, ಈಗಾಗಲೇ ಟಗರು, ಸಲಗ ರೀತಿಯ ಹಿಟ್ ಸಿನಿಮಾ ಮಾಡಿರುವ ಕೆ.ಪಿ. ಶ್ರೀಕಾಂತ್ ಮತ್ತು ಆಡಿಯೋ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ ಲಹರಿ ಸಂಸ್ಥೆ ಯುವ ಸಿನಿಮಾಕ್ಕಾಗಿ ಕೈ ಜೋಡಿಸಿವೆ. ಹಲವು ವರ್ಷಗಳಿಂದ ನಿರ್ದೇಶನದಿಂದ ದೂರವಿದ್ದ ಉಪೇಂದ್ರ ಅವರಿಂದ ಯುವ ಸಿನಿಮಾ ಮಾಡಿಸಿರುವ ಕ್ರೆಡಿಟ್ ಈ ನಿರ್ಮಾಪಕರಿಗೆ ಸಲ್ಲಿಸಬೇಕು. ವೀಕ್ಷಕರ, ಇವತ್ತಿನ ವಿಡಿಯೋ ಯುವ ಸಿನಿಮಾ ಕುರಿತಾಗಿತ್ತು. ಇವತ್ತಿನ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ತಪ್ಪದೇ ತೆಳಗಡೆ ಕಮೆಂಟ್ ಮಾಡಿ. ಹಾಗೂ ಯಾರ್ಯಾರು ಇವತ್ತು ಯುವ ಸಿನಿಮಾ ಫಸ್ಟ್ ನೋಡಿದ್ದರ ತೆಳಗಡೆ ಯುವ ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.